ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಅಲ್ಲ ಏಕಾದಶಿ ದ್ವಾದಶಿನ ವೈಕುಂಠ ದ್ವಾದಶಿ ಇವತ್ತು ಐತಿಹಾಸಿಕ ಕರ್ನಾಟಕ ರಾಜ್ಯದ ಮುಳುಬಾಗಿಲಿನ ಇವತ್ತು ದ್ವಾದಶಿ ಇವತ್ತೇನು ಮುಳುಬಾಗಿಲು ತಾಲೂಕಲ್ಲಿ ನಡೀತಾ ಇದೆ. ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಭಕ್ತಾದಿಗಳು, ರಾಜ್ಯ ಮೂಲೆಗಳಿಂದ ಭಕ್ತಾದಿಗಳು, ಕೋಲಾರ ಜಿಲ್ಲೆ ಎಲ್ಲ ಭಕ್ತಾದಿಗಳು ಬಂದು ಇವತ್ತೆಂದೂ ಕಂಡಿಲ್ಲಾರ್ತಕ್ಕಂಥ ಒಂದು ವೈಭವೀಕರಣ. ಇವತ್ತು ನಾನು ಇಷ್ಟು ವರ್ಷ ಮುಳುಬಾಗಿಲಿದ್ರೂ ಕೂಡ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ನಿನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ. ಈ ಮುಳುಬಾಗಿಲು ತಾಲೂಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ನಾನು ನಿನ್ನೆ ಸುಮಾರು ಎಲ್ಲ ಏಕಾದಶಿಗೂ ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಭೇಟಿ ಮಾಡಿದ್ದೆ. ಇವತ್ತು ದ್ವಾದಶಿ ನಮ್ಮಪ್ಪನ ಏನು ವೀರಾಂಜನೇಯ ಸ್ವಾಮಿ ನನ್ನ ಮನೆ ದೇವರು, ಇವತ್ತು ನನ್ನನ್ನು ಇವತ್ತು ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ತುಂಬ ಅದ್ಭುತವಾಗಿ ಸಾಕಷ್ಟು ಜನ ಬೆಂಗಳೂರೆಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಬಂದು ಹೋಗಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನು ಪುಣ್ಯ ಮಾಡಿದ್ಯಾ ನೀನು ಅಮ್ಮ ಒಂದು ಮುಳುಬಾಗಿಲು ಅಂತ ಹೇಳ್ತಾರೆ. ಬಹುಶಃ ನಾನು ಈ ಮುಳುಬಾಗಿಲು ತಾಲೂಕು ಬಂದಾಗಿದ್ದನೋ ಇಂಥ ವೈಭವೀಕರಣ, ಇಂಥ ವ್ಯವಸ್ಥೆಯನ್ನು ನಾನಂತೂ ಕಂಡಿರಲಿಲ್ಲ. ಸದಾ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೆ, ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನ್ನಸಂತರ್ಪಣೆಯಿಂದ ಹಿಡಿದು ಯಾರು ಇವತ್ತು ಇಲ್ಲಿ ಬಂದು ವಾಪಸ್ ಹೋಗಬಾರ್ದು. ಇವತ್ತು ವಿಶೇಷವಾಗಿ ನಮ್ಮ ಸುಹಾಸು ಏನು ಈ ಒಂದು ಇದಕ್ಕೆ ಕಮಿಟಿಗೆ ಅಧ್ಯಕ್ಷ ಆದಾಗಿಂದ ಒಂದು ವಿಶೇಷವಾಗಿ ಅಣ್ಣ ಹಿಂಗೆ ಮಾಡೋಣ, ಅಣ್ಣ ಹಂಗೆ ಮಾಡೋಣ, ಇವತ್ತು ಒಂದು ಮನೆ ಕಾರ್ಯಕ್ರಮ ಥರ ಅವರು ಹೇಗೆ ಥರ ಫೀಲ್ ಆಗ್ತಾರೆ ಅನ್ನೋ ಒಂದು ಮನೆ ಕಾರ್ಯಕ್ರಮ ಥರ. ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ನನಗೆ ಇಷ್ಟ ಆಗಲ್ಲ. ಅದು ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡಿದಾಗ ಅವ್ರಿಗೆ ಪ್ರಶಂಸೆ ಕೊಡೋದು ಭಗವಂತನ ಇಚ್ಛೆ, ಅದು ನಾವು ಕೊಡಲೇಬೇಕಾಗ್ತದೆ. ಸೊ ಖಂಡಿತವಾಗ್ಲೂ ಒಂದು ಏನು ನನ್ನ ಒಂದು ಕಲ್ಪನೆ ಇದೆಯಾ, ಕಲ್ಪನೆ ತಕ್ಕಂಗೆ ಸುಹಾಸ್ ಸರ್ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಅಧಿಕಾರಿಗಳು ಸಹ, ನಮ್ಮ ಮುಜರಾಯಿ, ನಮ್ಮ ಆರ್ ಐ ಇರ್ಬೋದು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನಗೆಲ್ಲೂ ಕಡಿಮೆ ಆಗಬಾರ್ದು, ನಮ್ಮ ಭಕ್ತಾದಿ ಕಡಿಮೆ ಆಗಬಾರ್ದು, ಯಾರೋ ವೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಸುಸೂತ್ರವಾಗಿ ಲೈನ್ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಹೆಣ್ಮಕ್ಳು ತೊಂದರೆ ಆಗ್ದಂಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಪುಂಡಾಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಅವ್ರಿಗೂ ತೊಂದರೆ ಆಗ್ದಂಗೆ ಇವತ್ತು ಭಗವಂತ ನಮ್ಮ ಕೈಯಲ್ಲಿ, ಇವತ್ತು ಕಮಿಟಿ ಕೈಯಲ್ಲಿ, ತಾಲೂಕು ಆಡಳಿತ ಕೈಯಲ್ಲಿ ನೆರವೇರಿಸ್ಕೊತಾ ಇದ್ದಾರೆ. ಆ ಭಗವಂತನಿಗೆ ನಮ್ಮ ಕೈಯಿಂದ ನಮ್ಮ ತಾಲೂಕು ಆಡಳಿತ ಕಡೆಯಿಂದ, ನಮ್ಮ ಕಮಿಟಿ ಕಡೆಯಿಂದ ಮಾಡಲಿಕ್ಕೆ ಅವಕಾಶ ಕೊಟ್ಟ ಆ ಭಗವಂತನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ನಾನು ಒಂದೇ ಮಾತಾಡೋದು, ಭಗವಂತನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ನಾನಾಗಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು, ನಮ್ಮ ಕೋಲಾರ ಶಾಸಕರು ಅವರು ಹೇಳೋದೊಂದೇ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ದೇವಸ್ಥಾನ ವಿಚಾರಕ್ಕೆ ಬಂದಾಗ ನಾವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬ ಅದ್ದೂರಿಯಾಗಿ ಜನ ಫೋನ್ ಮಾಡಿ ಹೇಳ್ತಾವ್ರೆ, ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳ್ತಾರೆ. ಆ ಸ್ವಾಮಿಗೆ ನಾನು ಪಾತ್ರ ಹೇಳ್ತೀನಿ, ಈ ಅವಕಾಶ ಕೊಟ್ಟಿದ್ದೀವಿ ನಿಮಗೆ, ವೀರಾಂಜನೇಯ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಾ. ನೋಡಿ ಹೆಂಗಿದೆ, ನೀವೇ ನೋಡ್ತಾ ಇದ್ದೀರಾ, ನಾನು ಹೇಳೋದು ಬೇಡ, ನೀವೇ ನೋಡ್ತಾ ಇದ್ದಾರೆ. ಬಹುಶಃ ಇದೇ ಥರ ಮುಂದೋಗ್ಲಿ, ಜನ ಬಂದವ್ರಿಗೆಲ್ಲ ಭಗವಂತನ ಆಶೀರ್ವಾದ ಸಿಗಲಿ, ಈ ಆಂಜನೇಯ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಈಗ ನಡೀತಕ್ಕಂಥ ವಿದ್ಯಮಾನಗಳಿಗೆ ಬೇಗ ತೆರೆ ಬೀಳಲಿ, ಈ ಆಂಜನೇಯ ಸ್ವಾಮಿ ಕಡೆಯಿಂದ ತೆರೆ ಬೀಳಲಿ, ಆದಷ್ಟು ಬೇಗ ಜನಕ್ಕೆ ನೆಮ್ಮದಿ ಸಿಗಲಿ, ಉತ್ತಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಈ ಸರ್ಕಾರ ಸ್ಪಂದಿಸಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ವಿಶೇಷವಾದ ಭಕ್ತರು ಕೂಡ ಇವತ್ತು ನನ್ನ ಶಾಸಕರ ಕಡೆಯಿಂದ, ತಾಲೂಕು ಆಡಳಿತ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸ್ತಾ, ಏನಾದರೂ ತಪ್ಪಿದ್ರೆ ಈ ವರ್ಷ ತಪ್ಪಿದ್ರೆ ಅದನ್ನು ನಮಗೆ ತಿಳಿಸಿ ನೆಕ್ಸ್ಟ್ ವರ್ಷ ಅದು ಸರಿಪಡಿಸ್ಕೊಳ್ತೀವಿ. ನಿಮ್ಮ ಒಂದು ನಿಮ್ಮ ಒಂದು ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ, ನಿಮ್ಮ ಯಾವುದೂ ತೊಂದರೆ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಈ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಆಡಳಿತ ಮಂಡಳಿಯವರಿಗೂ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಬರ್ತಕ್ಕಂಥ 2026ನೇ ಹೊಸ ವರ್ಷದಂಗೆ ಕಾಣಿ, ಯುವಕ ಮಿತ್ರರು ಬೇರೆ ದಾರಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಸರ್ವ ಏನು ಮುಳುಬಾಗಿಲು ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂದಿದ್ದು ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಈ ವರ್ಷ ಎಲ್ಲ ಕೆರೆಗಳು ತುಂಬಿದೆ, ಮಾವು ತುಂಬಿದೆ, ರೇಷ್ಮೆ ತುಂಬಿದೆ, ಇವತ್ತು ರೈತರಲ್ಲೂ ಕೂಡ ಟೊಮೊಟೊ ತುಂಬಿದೆ, ರೇಟ್ ತುಂಬಿದೆ, ರಾಗಿ ತುಂಬಿದೆ. ಇದಕ್ಕಿಂತ ಸಂತೋಷ ಸುದ್ದಿ ಬರೋದಿಲ್ಲ. ಈ ವರ್ಷ ತುಂಬ ಹೊಸದಾಗಿದೆ, ಎಲ್ಲರ ಮನಸ್ಸಲ್ಲೂ ಕೂಡ ಮಂದಾಸ ಕೂಡಿದೆ, ಅಂದರೆ ಸಂತೋಷ ಕೂಡಿದೆ. ಇದೇ ಥರ ಪ್ರತಿ ವರ್ಷ ಕೂಡ ಕೂಡಲಿ, ನನಗೆ ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಕೂಡ ಹೊಸದೇ, ಇದೆಲ್ಲ ಹೊಸದೇ. ಆದರೂ ಕೂಡ ಹೊಸ ವರ್ಷ ಬಂದದ್ದು ಆಚರಣೆ ಮಾಡ್ಕೊತ ಇದ್ದೀವಿ. ದಯವಿಟ್ಟು ಎಲ್ಲ ನನ್ನ ನಾಗರಿಕ ಬಂದು ಕೂಡ ಇನ್ನೊಬ್ಬರಿಗೆ ಈ ಥರ ಘಟನೆ ಕೊಡದೆ ಇದನ್ನು ಒಳ್ಳೆ ರೀತಿ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.